ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ಕಲ್ ನಲ್ಲಿ ರೋಡ್ ಹಾಕಕ 3 ತಿಂಗಳು ಮಾಡಿದ್ರು. ಅಂದ್ರೆ ರೋಡ್ ಲೆವೆಲ್ ಇಲ್ಲ ಸರ್, ಹೆಚ್ಚು ಕಡಿಮೆ ಅಜ್ಜಿ ಬಂದ್ರೆ ಓಡಾಡಕ ತೊಂದರೆ ಆಗುತ್ತೆ. ಬಳ್ಳಾರಿ ನಗರದ 11 ಮತ್ತು 12ನೇ ವಾರ್ಡ್ನ ಅವ್ಯವಸ್ಥೆಯನ್ನು ಕೇಳುವವರಿಲ್ಲ. ಬಳ್ಳಾರಿಯ ಈ ಏರಿಯಾಗಳಲ್ಲಿ ಡ್ರೈನೇಜ್ಗಳು ಅಧ್ವಾನವಾಗಿದ್ದು, ಈ ಸಮಸ್ಯೆಗಳಿಂದ ಜನರು ಬೇಸತ್ತು ಹೋಗಿದ್ದಾರೆ. ಮಳೆ ಬಂದರೆ ಸಾಕು, ಚರಂಡಿಯ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತವೆ. ಚರಂಡಿಯ ದುರ್ನಾತದಿಂದ ನಗರದ ಜನರು ಆರೋಗ್ಯ ಸಮಸ್ಯೆಯನ್ನು ಎದುರಿಸುವಂತಾಗಿದೆ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿಯನ್ನ ನೋಡೋಣ ಬನ್ನಿ. ಹೌದು ಸ್ನೇಹಿತರೆ, ಬಳ್ಳಾರಿಯ 11 ಮತ್ತು 12ನೇ ವಾರ್ಡ್ನಲ್ಲಿ ಮಳೆ ಸುರಿದರೆ ಸಾಕು, ಚರಂಡಿ ನೀರೆಲ್ಲ ಮನೆಗಳಿಗೆ ನುಗ್ಗುತ್ತಿದ್ದು ಜನಸಾಮಾನ್ಯರಿಗೆ, ನಗರ ನಿವಾಸಿಗಳಿಗೆ ಭಾರಿ ತೊಂದರೆಯಾಗುತ್ತಿದೆ. ಈ ಏರಿಯಾಗಳಲ್ಲಿ ನಾನಾ ಕಡೆ ಅವೈಜ್ಞಾನಿಕವಾಗಿ ಸಿಸಿ ರಸ್ತೆಯನ್ನು ನಿರ್ಮಿಸಿದ್ದು, ಮಳೆ ನೀರು ಸರಾಗವಾಗಿ ಹರಿಯಲೆಂದು ಹೊರಚರಂಡಿ ವ್ಯವಸ್ಥೆ ಇದ್ದರೂ ಕೂಡ ಇಲ್ಲದಂತಾಗಿದೆ. ಚರಂಡಿಗಳು ಚಿಕ್ಕದಾಗಿದ್ದು ಮಳೆ ಬಂದಾಗ ಕೊಳಚೆ ನೀರೆಲ್ಲ ಮನೆ ಒಳಗೆ ನುಗ್ಗುತ್ತವೆ. ಹೊರಚರಂಡಿಗಳಲ್ಲೆಲ್ಲ ಕಸ ತುಂಬಿಕೊಂಡಿದ್ದರೂ ಸ್ವಚ್ಛಗೊಳಿಸುವವರು ಮಾತ್ರ ಯಾರೂ ಇಲ್ಲ. ಪಿಂಜಾರ್ವೋಣಿ, ಜುಮ್ಮಾ ಮಸೀದ್ ರಸ್ತೆ ಏರಿಯಾಗಳಲ್ಲೆಲ್ಲ ರಸ್ತೆ ಅಧ್ವಾನಗೊಂಡಿದ್ದು ರಸ್ತೆ ಮೇಲೆಯೇ ಚರಂಡಿ ನೀರು ಹರಿಯುವಂತಾಗಿದೆ. ಇದಕ್ಕೆ ಸಂಬಂಧಪಟ್ಟ ಪಾಲಿಕೆ ಸದಸ್ಯರಿಗೆ ಹಾಗೂ ಮೇಲಧಿಕಾರಿಗಳಿಗೆ ಹಲವು ಬಾರಿ ಏರಿಯಾ ಜನರು ಕಸ ನಿರ್ವಹಣೆ, ಚರಂಡಿ ದುರಸ್ತಿ ಮಾಡಲು ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ. ಅವರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಎಂದು ಸ್ಥಳೀಯ ನಿವಾಸಿಗಳು ತಿಳಿಸಿದ್ದಾರೆ. ಏನ್ ಸಮಸ್ಯೆ ಇಲ್ಲ, ಕಾಲುವೆಗಳು ನೋಡಿ ಕ್ಲೀನ್ ಮಾಡಬೇಕು. ಮನೆಯಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ ಅವರು. ಸ್ವಲ್ಪ ಎಲ್ಲ ತಗೊಂಡೋದ್ರು, ಮನ್ಯಾಗ ಒಳಗೆ ಬರ್ತಿದ್ವಿ. ಮಳೆ ಬರ್ತೀವಿ, ಮನೆ ಅಲ್ಲ ಕಾಲು ತುಂಬಿ ನೀರು ಮನೆಗೆ ಬರ್ತಿದ್ವಿ, ಗಲೀಜು ನೀರು ಬರ್ತಿದ್ವಿ. ಅದಕ್ಕೋಸ್ಕರ ನಾವೆಲ್ಲ ನಮ್ಮ ಹುಡುಗ ನಿಂತ್ಕೊಂಡು ಎಲ್ಲ ಮಾಡಿಸಿದ್ದಕ್ಕೆ ಸ್ವಲ್ಪ ಎಲ್ಲ ಬಂದು ಅಲ್ಲಿ ಹೊಡೆದು ಎಲ್ಲ ಬಯಸ್ ಕ್ಲೀನ್ ಮಾಡ್ತಾ ಇದಾರೆ. ಅಲ್ಲೆಲ್ಲ ಇವಾಗ ಸಿಮೆಂಟ್ ಹಾಕಿದ್ವಾಗ ಎಲ್ಲ ತುಂಬಿಟ್ಟಿದ್ದು. ಕುಡಿ ನೀರು ಹೆಂಗಿದೆ? ಕುಡಿ ನೀರೇನೇ ಪರವಿಲ್ಲ. ಎಷ್ಟು ದಿನಕ್ಕೆ ಒಂದ್ಸತಿ ಬಿಡ್ತಾರೆ? ಬರ್ತಾವ 10 ದಿವಸಕ್ಕೊಂದು ಬಿಡ್ತಾರೆ. 8 ದಿವಸ 10 ದಿವಸ ಕ್ಲೀನ್ ಬರ್ತಾವ. ಫಸ್ಟ್ ಸ್ವಲ್ಪ ಬರ್ತಾವ, ಒಂದು ಬರ್ತಾವ. ಅದನ್ನೇ ಕುಡಿಬೇಕು. ಅದೇ ಕುಡಿತೀರಾ? ಅಲ್ಲಿ ಫಿಲ್ಟರ್ ನೀರು ಕುಡಿತೀರಾ? ಕುಡಿತೀವಿ, ಯಾರಿಲ್ಲ ಮೇಲೆ. ಕಾಂಟ್ರಾಕ್ಟರ್ ಬಂದು ನೀವು ಬರ್ತೀರಿ, ಇಲ್ಲಿ ಕೂಡ್ತೀರಿ, ಇವು ಕಿತ್ತು ಹಾಕ್ರಿ, ಆ ನೀರು ಬರೋ ಪೈಪಿಗೆ ಕನೆಕ್ಷನ್ ಕೊಟ್ಟಿವಿ, ಅದನ್ನು ಕಿತ್ತಿ ಹಾಕ್ರಿ, ರೋಡ್ ಹಾಕೋ ಬಿಟ್ಟು ಕಾಲುವೆಗಳೆಲ್ಲ ಮುಚ್ಚಿಬಿಡ್ತೀನಿ. ಹೇಗೆ ಹೋಗ್ಬೇಕು ನೀವು? ಮಳೆ ನೀರು ಬಂದರೆ ಹೇಗೆ ಹೋಗ್ಬೇಕು? ಹಾಂ, ಆದಮೇಲೆ ಈ ರೋಡ್ ಏನ್ರಿ ಇದು ಅವನು ಬೋರ್ಡ್ ಹಾಕ್ಬೇಕಲ್ಲಿ. ಯಾರು ಕಾಂಟ್ರಾಕ್ಟ್ರು ಎಷ್ಟು ಎಸ್ಟಿಮೇಷನ್ ಹಾಕ್ಯಾರ, ಎಷ್ಟಕ್ಕೆ ಕಾಂಟ್ರಾಕ್ಟ್ ತೊಗೊಂಡಾರ, ಎಷ್ಟು ದಿನದ ಒಳಗೆ ಮಾಡಬೇಕು, ಏನಿಲ್ಲ. ನೀರೇನು ಬರ್ತಾರೆ 24 hours ಮೀಟ್ರ್ ಹಾಕಿ. ಅದು 10 ದಿನಕ್ಕೊಂದು ಬಾರಿ, 8 ದಿನಕ್ಕೊಂದು ಬಾರಿ ಬರ್ತದೆ. ರೆಡ್ಡಿ ಅವನು ಯಾವ ಬರುತ್ತೆ ರೆಡ್ಡಿ. ಅಲ್ಲಿ ಸರ್ಕಲ್ನಲ್ಲಿ ರೋಡ್ ಹಾಕಕ್ಕೆ 3 ತಿಂಗಳು ಮಾಡಿದವನು. ಆ ವಾಟರ್ ಬಂಡೆ ಮೇಲೆ ನೋಡ್ರಿ, ಸ್ವಲ್ಪ ವಾಟರ್ ಬಂಡೆ ಅಂತ ಐತೆ, ಅಲ್ಲಿ ಗಟರ್ ತೆಗೆದುಬಿಟ್ಟಾರ, ದೊಡ್ಡದು ಕಾಲುವೆ. ಹೌದು, ವಾಟರ್ ಬಂಡೆ. ಹಾಂ, ಅದು ಎಷ್ಟು ಮಾಡಿ ಬರ್ತದೆ? ಅದೇ ಪ್ರಾಬ್ಲಮ್ ಜನಕ್ಕೆ ಎಲ್ಲಿ ಏನಾಯ್ತು ಹೇಳ್ರಿ, ಏನು ಪ್ರಾಬ್ಲಮ್ ಇದೆ? ಅಂದರೆ ರೋಡ್ ಲೆವೆಲ್ ಇಲ್ಲ ಸರಿ, ಹೆಚ್ಚು ಕಡಿಮೆ ಅಜ್ಜಿ ಹುಡುಗರು ಬಂದರೆ ಓಡಾಡಕ ತೊಂದರೆ ಆಗುತ್ತೆ. ಇದೇ ಪ್ರಾಬ್ಲಮ್, ಭಾಳ ಕಷ್ಟ ಆಗ್ತದೆ. ಹೋಗೋದು ಬರೀ ತೊಂದರೆ ಆಗುತ್ತೆ. ಇದು ಕಾಲುವೆ ಕ್ಲೀನ್ ಮಾಡಿ ಹೆಂಗೆ? ಅಷ್ಟೇ ಇದೆ, ಇದೇ ಕಾಲುವೆ ಕ್ಲೀನ್ ಮಾಡುತ್ತೆ. ಅದನ್ನ ತಕ್ಕಂತಲ್ಲ ಅಂಡರ್ಗ್ರೌಂಡ್ ಕ್ಲೀನ್ ಮಾಡ್ಬೇಕು. ಎಲ್ಲದೆಲ್ಲ ಕಾಲುವೆಗಳು ಮುನ್ಸಿಪಾಲ್ಟಿ ನೋಡಕ್ಕಾಯ್ದಾರ ಅಷ್ಟೇ, ಮುನ್ಸಿಪಾಲ್ಟಿ ಕ್ಲೀನ್ ಮಾಡೋದಿಲ್ಲ. ಮಾತಾಡಿದ್ರೆ ಕೊಡ್ತೀಯ ಅಂತ ಕೇಳ್ತಾರೆ, ಏನು ಮಾತಾಡಿದ್ರೆ ನಾವು ಕೊಡ್ತೀವಿ ಅಂತ ಕೇಳ್ತಾರೆ, ಏನು ಹೇಳ್ತಾರಪ್ಪ. ವಾರಕ್ಕೊಂದು ಗೊಂಡು ಹಾಕಿದ್ರೆ ನೀನು ಯಾವ ಏರಿಯಾದ ಹೆಂಗೆ ನಾವು ಉಳಿದ್ಗಳು ಮಾಡ್ತಾರೆ ವಾಂತಿ ಬರ್ತಾರೆ. ಸ್ವಲ್ಪ ಮಳೆ ಗಾಳಿ ಬಂದರೆ ಸಾಕು, ಕರೆಂಟ್ ಕಟ್ ಆಗುತ್ತದೆ ಎನ್ನುವುದು ಸ್ಥಳೀಯ ನಿವಾಸಿಗಳ ಆರೋಪವಾಗಿದೆ. ಹೀಗೆ ಕಳೆದರೆ ನಗರದ ಜನರು ಇನ್ನು ಹೆಚ್ಚಿನ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ವಾರ್ಡ್ನ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿದೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.